ನಮಸ್ಕಾರ ಎಲ್ಲರಿಗೂ. IP ಸ್ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗುರು ಕಿರಣ್ ಸಿ ಯು. ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಿಮಗೆ ಸೋಲಾರ್ ಬೆಳಕಿನ ವ್ಯವಸ್ಥೆಯಲ್ಲಿ ಯೂಸ್ ಮಾಡುವಂಥ 12 ವೋಲ್ಟ್ DC ಬಲ್ಬ್ ಮತ್ತು ಟ್ಯೂಬ್ಲೈಟ್ಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇವೆ. ಈ ಒಂದು ಮಾಹಿತಿಯನ್ನು ನಮ್ಮ ಕಂಪನಿಯ ಪ್ರಮೋಟರ್ ಆದ ಜಯರಾಮ್ ಭಟ್ ಸರ್ ನಿಮಗೆ ನೀಡಲಿಕ್ಕಿದ್ದಾರೆ. ಅವರನ್ನು ಇನ್ವೈಟ್ ಮಾಡ್ತಾ ಇದ್ದೇನೆ. ವೆಲ್ಕಮ್ ಸರ್. ವೆಲ್ಕಮ್. ಹಾಗೆ ಇದರಲ್ಲಿ ಯಾವ ಕಂಪ್ನಿಯನ್ನು ನೀವು ಯೂಸ್ ಮಾಡ್ತೀರಾ ಸರ್? ಸಾಮಾನ್ಯ ಬೆಳಕಿನ ವ್ಯವಸ್ಥೆಯಲ್ಲಿ ಉಪಯೋಗಿಸುವಂಥ ಲೈಟ್ಗಳು ಸಾಮಾನ್ಯ ಹಿಂದೆ ತುಂಬಾ ಪಾಪ್ಯುಲರ್ ಇದ್ದಿತ್ತು, ಒಂದು 5-6 ವರ್ಷ ಹಿಂದೆ. ಇವಾಗ ಅಷ್ಟೇನು ಪಾಪ್ಯುಲರ್ ಇಲ್ಲ, ಆದರೆ ಈಗ ಇನ್ವರ್ಟರ್ ಸಿಸ್ಟಮ್ಗಳು ಬಂದದ್ರಿಂದ ಈ ಒಂದು ವ್ಯವಸ್ಥೆಗಳು ಅಷ್ಟು ಪಾಪ್ಯುಲರ್ ಇಲ್ಲ. ಮತ್ತೆ ಹೊಸದಾಗಿ ಸಣ್ಣ ಪುಟ್ಟ ಶೆಡ್ಗಳಿಗೆ, ಚಿಕನ್ ಫಾರ್ಮ್ಗಳಿಗೆ, ಹಾಗೇನೆ ಸಣ್ಣ ಪುಟ್ಟ ಮನೆಗಳಿಗೆ ಸಾಮಾನ್ಯ DC ಲೈಟ್ ಇವತ್ತು ಸಹ ಹೋಗುತ್ತೆ. ಅಂದರೆ ಮೇಂಟೆನೆನ್ಸ್ ಹಿಂದೆ ನಾವು ಏನು ಮಾಡಿದ್ದೇವೆ, ಫಿಟ್ ಮಾಡಿದ್ದೇವೆ, ಅದರ ಮೇಂಟೆನೆನ್ಸಲ್ಲಿ ಈಗ DC ಬಲ್ಬ್ ಹೋಗ್ತಾ ಇರುತ್ತೆ. DC ಬಲ್ಬಲ್ಲಿ ನಾವು ಸರಿ ಅಸೆಂಬ್ಲಿಂಗ್, ಆ್ಯಕ್ಚುಲಿ ನಮ್ಮದು ಅಂದರೆ ಅಸೆಂಬ್ಲಿಂಗ್ ಟೈಪಲ್ಲಿ ಇರುವ ಕಂಪನಿ. ನಮಗೆ ಸಾಮಾನ್ಯ ಸಪ್ಲೈಯರ್ ಪ್ರಭಾ ಅಂತ, ಸಾಮಾನ್ಯ ಒಂದು 6 ವರ್ಷದಿಂದ ನಾವು ರಚಿದ್ದೇವೆ ಇದೇ ಒಂದು ಕಂಪನಿಯಲ್ಲಿ. ಪ್ರಭಾ ಅಂತ ಒಂದು ಕಂಪನಿ ಬರುತ್ತೆ, ನೋಡ್ಬೋದು, ಪ್ರಭಾ ಅಂತೇಳಿ ಕಾಣಿಸ್ಬೋದು. ಈ ಒಂದು ಕಂಪನಿಯ ಒಂದು LED ಬಲ್ಬ್ ಮತ್ತು ಟ್ಯೂಬ್ಲೈಟ್ ನಾವು ಅಕ್ವೈರ್ ಮಾಡ್ಕೊಳ್ತೀವಿ. 6 ವರ್ಷದಿಂದ ಅಸೆಂಬ್ಲಿಂಗ್ ಇದು ಸ್ಪೇರ್ ಪಾರ್ಟ್ ಅಲ್ಲಿಂದ ಬರುತ್ತೆ, ನಾವು ರೆಡಿ ಮಾಡುವಂಥದ್ದು ಪ್ರಭಾ ಅಂತ ಕಂಪನಿ. ಈ ಒಂದು ಕಂಪನಿಯ ನಾವು ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತೇವೆ. ಈ ಒಂದು DC ಬಲ್ಬಿಗೆ, ಸೋಲಾರ್ DC, ಇದು 12 ವೋಲ್ಟ್ ಬಲ್ಬು, ಕರೆಂಟಿಗಲ್ಲ, ಇದು AC ಅಲ್ಲ, DC ಬಲ್ಬ್. DC ಬಲ್ಬಲ್ಲಿ ವ್ಯಾಟ್ಸ್ ಯಾವುದೆಲ್ಲ ಇದೆ ಸರ್ ಇದರಲ್ಲಿ? DC ಬಲ್ಬಲ್ಲಿ ವ್ಯಾಟ್ ರೆಗ್ಯುಲರ್ ನಿಮಗೆ ಇದು 9 ವ್ಯಾಟ್ ಬರುತ್ತೆ, ಹಾಗೆಯೇ ಇನ್ನೊಂದು 12 ವ್ಯಾಟ್ ಬರುತ್ತೆ. ಸಾಮಾನ್ಯ ನಾವು 9 ವ್ಯಾಟನ್ನು ಪ್ರಿಫರ್ ಮಾಡ್ತೇವೆ. 9 ವ್ಯಾಟ್ ಸಾಮಾನ್ಯ ಎಲ್ಲರೂ ಯೂಸ್ ಮಾಡುವ 9 ವ್ಯಾಟ್. ಮತ್ತು 3-5 ವ್ಯಾಟ್ ಎಲ್ಲ ಬರುತ್ತೆ, ಅದನ್ನು ನಾವು ಎಕ್ವೈರ್ ಮಾಡ್ಕೊಳ್ತಾ ಇಲ್ಲ. ನಾವು 9 ವ್ಯಾಟ್ ಬೇಕು ಬ್ರೈಟ್ನೆಸ್ಸಿಗೆ. ಸ್ವಲ್ಪ ಹೆವಿ ಬ್ರೈಟ್ನೆಸ್ ಅಂದರೆ ಸ್ವಲ್ಪ ಕೇವಲ ಒಂದು ಈ ಡಿವೋಷನಲ್ ಪ್ಲೇಸಸ್ಗಳಿಗೆ, ಅಂದರೆ ಧಾರ್ಮಿಕ ಕ್ಷೇತ್ರಗಳಿಗೆ, ಅಂದರೆ ದೇವಸ್ಥಾನ, ಅದನ್ನೇ ಚರ್ಚ್, ಮಸೀದಿ, ಬಸದಿ, ಇಂಥ ಒಂದು ಇದಕ್ಕೆ ಸೋಲಾರ್ ಇನ್ವರ್ಟರ್ ಬದಲಿಗೆ ಸೋಲಾರ್ ಬೆಳಕಿನ ವ್ಯವಸ್ಥೆ ಉತ್ತಮ ಅಲ್ಲಿ. ಯಾಕಂತ ಹೇಳಿದರೆ ಇನ್ವರ್ಟರ್ ತುಂಬ ಮೇಂಟೆನೆನ್ಸ್ ಆಗ್ತಾ ಇರುತ್ತೆ. ಈ ಸೋಲಾರ್ ಬೆಳಕಿನ ವ್ಯವಸ್ಥೆ ಸೆಡ್ಲಿಗೆ ಏನು ಉಪಯೋಗ, ಸೆಡ್ಲಿಗೆ ಕೆಟ್ಟೋಗಲ್ಲ. ಹಾಗಾಗಿ DC ಲೈಟ್ ವ್ಯವಸ್ಥೆ ತುಂಬ ಒಳ್ಳೆ ಇರುತ್ತೆ. ಅಲ್ಲಿ ನಾವು ಫಿಟ್ ಮಾಡುವಾಗ ಸ್ವಲ್ಪ ಬ್ರೈಟ್ನೆಸ್ ತುಂಬ ಬೇಕಂದ್ರೆ 12 ವ್ಯಾಟ್ ನಾವು ಫಿಟ್ ಮಾಡ್ತೇವೆ. ನಾರ್ಮಲ್ ರೂಮ್ಗಳಿಗೆ, ನಾರ್ಮಲ್ ಸಣ್ಣ ಪುಟ್ಟ ಒಂದು 10x10, 10x12x10 ಸ್ಕ್ವೇರ್ ಫೀಟಿನ ಒಂದು ಇದಕ್ಕೆ 9 ವ್ಯಾಟ್ ಯೂಸ್ ಮಾಡ್ತೇವೆ. ದೊಡ್ಡ ಇದಕ್ಕೆ ನಾವು 12 ವ್ಯಾಟ್ ಯೂಸ್ ಮಾಡ್ತೇವೆ. ಹಾಗೆ ಟ್ಯೂಬ್ಲೈಟ್ಗಳಲ್ಲಿ ಯಾವುದೆಲ್ಲ ವ್ಯಾಟ್ಸ್ ಅಲ್ಲಿ ಬರುತ್ತೆ? ಟ್ಯೂಬ್ಲೈಟಲ್ಲಿ ನಿಮಗೆ 7 ವ್ಯಾಟ್ ಬರ್ತದೆ ಸ್ಟಾರ್ಟಿಂಗ್. ಇದು ½ ಫೀಟ್ ಅಂತ ಹೇಳ್ತಾರೆ, 7 ವ್ಯಾಟ್. ಇದು ಸೇಮ್ ಪ್ರಭಾದ ನಾವು ಅಸೆಂಬ್ಲಿಂಗ್ ಮಾಡುವಂಥದ್ದು. ಹಾಗೆ ನೆಕ್ಸ್ಟ್ ನಿಮಗೆ 7 ವ್ಯಾಟ್ ಆದ ನಂತರ ನಾವು ಸಾಮಾನ್ಯ ನಿಮಗೆ 10 ವ್ಯಾಟ್ ಬರುತ್ತೆ, ನೋಡ್ಬೋದು. ಇದು 10 ವ್ಯಾಟ್ ಪ್ರಭಾದವರು, ಇದು 10 ವ್ಯಾಟ್. ಇದು ಸಾಮಾನ್ಯ 1.5 ಫೀಟ್ ಒಳಗಡೆ, 1/4 ಫೀಟ್ ಲೆಕ್ಕ ಬರುತ್ತೆ. ಇದನ್ನು ನೋಡಿ, ಇದಕ್ಕಿಂತ ಸ್ವಲ್ಪ ಸೈಜ್ ದೊಡ್ಡದು ನೋಡ್ಬೋದು, ನಿಮಗೆ ಸೈಜಲ್ಲಿ ನಿಮ್ಗೆ ಗೊತ್ತಾಗ್ಬೋದು. ಈಗ ನೆಕ್ಸ್ಟ್ ನಿಮಗೆ ಬರೋದು 1.8 ಫೀಟ್ ಅಂತ 2 ಫೀಟ್ ಅಂತ ನಾವು ಹೇಳ್ತೇವೆ ಸಾಮಾನ್ಯ. ಅದು ಸಾಮಾನ್ಯ 15 ವ್ಯಾಟ್ ಬರುತ್ತೆ, ನೋಡ್ಬೋದು. 3 ಟ್ಯೂಬ್ಲೈಟ್ಗಳನ್ನು ನಿಮ್ಗೆ ಗೊತ್ತಾಗ್ಬೋದು, ನೋಡಿ ವ್ಯತ್ಯಾಸಗಳು ಕಾಣಿಸ್ಬೋದು ನಿಮಗೆ. ಇದು 7 ವ್ಯಾಟ್, ಇದು 10 ವ್ಯಾಟ್, ಹಾಗೆ ಇದು 15 ವ್ಯಾಟ್ ಬರುತ್ತೆ, 15 ವ್ಯಾಟ್, 7 ವ್ಯಾಟು, 10 ವ್ಯಾಟ್ ಮತ್ತು 15 ವ್ಯಾಟ್, ಈ ಥರ ಟ್ಯೂಬ್ಲೈಟ್ಗಳು ಬರುತ್ತೆ. ಇದಕ್ಕಿಂತ 4 ಫೀಟಿಗೆ 25 ವ್ಯಾಟ್, 30 ವ್ಯಾಟಿಗೂ ಇದೆ ಪ್ರಾಡಕ್ಟ್ಗಳು. ಬಟ್ ನಾವು ಎಕ್ವೈರ್ ಮಾಡ್ಕೊಡ್ತಿಲ್ಲ, ಯಾಕಂದರೆ ಬ್ಯಾಟ್ರಿ ಕನ್ಸೂಷನ್ ತುಂಬ ಆಗುತ್ತೆ. ಅದು ಇದಾದರೆ ಸಾಮಾನ್ಯವಾಗಿ ಒಳ್ಳೆ ಒಂದು ಬ್ಯಾಕಪ್ ಬರುವಂಥ ಒಂದು ಪ್ರಾಡಕ್ಟ್ ಆಗಿದೆ. ಹಾಗೇನೆ ಇದರಲ್ಲಿ ಸ್ಪೆಷಲ್ ಫೀಚರ್ ಏನು ಸರ್? ಸ್ಪೆಷಲ್ ಫೀಚರ್ ಅಂದರೆ ಇದರಲ್ಲಿ ಸಿಂಗಲ್ ಪೊಲಾರಿಟಿ ಪ್ರೊಟೆಕ್ಷನ್. ಯಾವುದು LED ಬಲ್ಬಲ್ಲಿ, ಟ್ಯೂಬ್ಲೈಟ್ ಅಲ್ಲ, LED ಬಲ್ಬ್. ಟ್ಯೂಬ್ಲೈಟ್ ಸಹ ಅದೇ ಸಿಂಗಲ್ ಪೊಲಾರಿಟಿ, ಟ್ಯೂಬ್ಲೈಟ್ ಮತ್ತು LED ಬಲ್ಬ್ ಎರಡರಲ್ಲೂ ಸಹ ನಿಮಗೆ ಸಿಂಗಲ್ ಪೊಲಾರಿಟಿ ಪ್ರೊಟೆಕ್ಷನ್ ಇರುತ್ತೆ. ಹೇಗಂತ ನಿಮಗೆ ಕನೆಕ್ಟ್ ಮಾಡಿ ತೋರಿಸ್ತೇನೆ ನೋಡಿ. ಇದು ಒಂದು ನಾರ್ಮಲ್ ಟೆಸ್ಟಿಂಗ್ ಒಂದು ಬ್ಯಾಟ್ರಿ ತಗೊಂಡಿದ್ದೆ, 3LB ಬ್ಯಾಟ್ರಿ, ನೋಡ್ಬೋದು. ಬೈಕ್ ಯೂಸ್ ಮಾಡುವಂಥ ಎಕ್ಸೈಡ್ ಕಂಪ್ನಿ ಬ್ಯಾಟ್ರಿ 3LB. ಅದನ್ನು ಪ್ಲಸ್ ಮೈನಸ್ ನಾವೇನು ಮಾಡ್ತೀವಿ, ಕರೆಕ್ಟಾಗಿ ಕನೆಕ್ಟ್ ಮಾಡಬೇಕು. ಇದರಲ್ಲಿ ನಿಮಗೆ ಶೋ ಮಾಡ್ತೇನೆ ನೋಡಿ. ಇದರ ಮನೆಗೆ ಇಟ್ಟಿದ್ದೇನೆ ಒಂದು ಬ್ಯಾಟ್ರಿನ. ಸೊ ಇದು 2 ಕನೆಕ್ಷನ್ ಕೇಬಲ್ ನೋಡಿ. ಇದನ್ನ ಪ್ಲಸ್ಸಿ ಮತ್ತು ಮೈನಸ್ಸಿಗೆ ಕನೆಕ್ಟ್ ಮಾಡ್ತೇನೆ ನಾನು. ರೆಡ್ ಮತ್ತು ಬ್ಲ್ಯಾಕನ್ನು ಕರೆಕ್ಟಾಗಿ ನೋಡಿಕೊಂಡು ಕನೆಕ್ಟ್ ಮಾಡಬೇಕು. ಅಂದರೆ ಹೋಲ್ಡರಲ್ಲಿ ತೊಂದರೆ ಇಲ್ಲ, ಅದು ಹೇಗಾದರೂ ನಡೆಯುತ್ತೆ. ಬಟ್ ನಾರ್ಮಲಾಗಿ ಕನೆಕ್ಟ್ ಮಾಡುವಾಗ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಕನೆಕ್ಟ್ ಆಗಿದೆ. ಕನೆಕ್ಟ್ ಆದವಾಗ ನಾವಿಲ್ಲಿ 9 ವ್ಯಾಟ್ ಬಲ್ಬ್ ಅದು ನೋಡಿ, 9 ವ್ಯಾಟ್ ಬಲ್ಬ್. ಇದು ಬ್ರೈಟ್ನೆಸ್ ನೀವು ಚೆಕ್ ಮಾಡ್ಬೋದು ನೋಡಿ. ನಾವು ಹೋಲ್ಡ್ರಿಗೆ ಹಾಕಿದ ತಕ್ಷಣ ಇದು ಆನ್ ಆಗುತ್ತೆ. ಇದು ನೋಡಿ, ಕನೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ, ಪ್ಲಸ್ ಮೈನಸನ್ನು ಕರೆಕ್ಟಾಗಿ ಕನೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಹೋಲ್ಡ್ರ್ ಇದೆ, ನೋಡ್ಬೋದು. ಹೋಲ್ಡ್ರಿಗೆ ನಾನು ಅಟ್ಯಾಚ್ ಮಾಡಿದ ತಕ್ಷಣ ನಿಮಗೆ ನೋಡಿ, ಒಂದು ಕಡೆ ನಾನು ಮಾಡಿದ್ರೆ ಆನ್ ಆಗಲ್ಲ, 2 ಕಡೆ ಮಾಡಿದವಾಗಿದ್ದು ಆನ್ ಆಗುತ್ತೆ ನೋಡಿ. ಇದು ಒಂದು ಕಡೆ ನಾನು ಟಚ್ ಮಾಡ್ತೇನೆ ನೋಡಿ, ಆನ್ ಆಗಲ್ಲ. ಇನ್ನೊಂದು ಕಡೆ ನಾನು ಟಚ್ ಮಾಡಿದವಾಗ ಆನ್ ಆಗುತ್ತೆ. ಇದು ಆನ್ ಆಗುತ್ತೆ. ಇದು ಫಂಕ್ಷನ್ ಸ್ವಲ್ಪ ರಾಂಗ್ ಇದೆ. ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ಬಲ್ಪನ್ನು ಚೆಕ್ ಮಾಡಿ ತೋರಿಸ್ತೇನೆ. ಅಂದರೆ ಇದು ವೋಲ್ಟ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗಾಗಿ ನಿಮ್ಗೆ ಆನ್ ಆಗ್ತಾ ಇಲ್ಲ.
ನೋಡ್ಬೋದು ಆನ್ ಆಯಿತು. ಬ್ರೈಟ್ನೆಸ್ ನೋಡ್ಬೋದು ನಿಮಗೆ. ಇದು 12 ವ್ಯಾಟ್ ಇದು ನೋಡಿ. 12 ವ್ಯಾಟಲ್ಲಿ ನಿಮಗೆ ಬರ್ತಾ ಇರುವಂಥದ್ದು ಬ್ರೈಟ್ನೆಸ್ ಬರ್ತಾ ಇದೆ ನೋಡ್ಬೋದು. ಇದು ನಿಮಗೆ ಅರ್ಥ ಆಯ್ತು ಅಂದರೆ ಒಂದು ಕಡೆ ನಾವು ಈ ಕಡೆ ಹಾಕಿದ್ರೆ ಆನ್ ಆಗುತ್ತೆ, ರಿವರ್ಸ್ ಇದು ಮಾಡಿದ್ರೆ ಇದು ಆನ್ ಆಗಲ್ಲ ನೋಡ್ಬೋದು. ಸಿಂಗಲ್ ಪೊಲಾರಿಟಿ ಇದೆ. ನಿಮ್ಮ 9 ವ್ಯಾಟಲ್ಲಿ ಚೆಕ್ ಮಾಡ್ತೀರಿ ನೋಡಿ. 9 ವ್ಯಾಟಲ್ಲಿ ಬಲ್ಪ್ ನಿಮಗೆ ಚೆಕ್ ಮಾಡ್ತೀರಿ. 9 ವ್ಯಾಟ್ ಇದು. ಇದರಲ್ಲಿ ಸಹ ಅಷ್ಟೇ ನೋಡ್ಬೋದು ನಿಮಗೆ. ನಾನು ಹೀಗೆ ಇದನ್ನು ಕನೆಕ್ಟ್ ಮಾಡ್ತೇನೆ ನೋಡಿ, ಆನ್ ಆಗಲ್ಲ. ನೆಕ್ಸ್ಟ್ ರಿವರ್ಸ್ ಕನೆಕ್ಟ್ ಮಾಡ್ತೀನಿ, ಆನ್ ಆಗುತ್ತೆ ನೋಡ್ಬೋದು ನಿಮಗೆ. ಇದು ಸಿಂಗಲ್ ಪೊಲಾರಿಟಿ ಪ್ರೊಟೆಕ್ಷನ್. ಟ್ಯೂಬ್ಲೈಟಲ್ಲಿ ಇದೆಲ್ಲ ಸಿಂಗಲ್ ಪೊಲಾರಿಟಿ ಪ್ರೊಟೆಕ್ಷನ್ ಇರುತ್ತೆ. ಅದು ಹೇಗಂತ ನಿಮಗೆ ಎಕ್ಸ್ಪ್ಲೇನ್ ಕೊಡ್ತೇನೆ ನೋಡಿ. ಇದು ಒಂದು ನಾರ್ಮಲ್ ಹೋಲ್ಡರ್ ನೋಡಿ. ಇದು ನಾರ್ಮಲ್ ಹೋಲ್ಡರ್, ಟೆಸ್ಟಿಂಗ್ ಬಳಸುವಂಥ ಹೋಲ್ಡರ್ ಇದು. ಟ್ಯೂಬ್ಲೈಟ್ ಸಹ ಹಾಗೆ ನೋಡಿ. ಇದು 7 ವ್ಯಾಟ್ ಟ್ಯೂಬ್ಲೈಟ್ ನಮ್ಗೆ ನೋಡಿ. ಇಲ್ಲಿ ನೋಡಿ ವೈರ್ ಇದೆ, ಪ್ಲಸ್ ಮೈನಸ್ ವೈರ್ ಇದೆ. ಕರೆಕ್ಟಾಗಿ ಪ್ಲಸ್ ಮೈನಸ್ ಕೊಡಬೇಕು. ರಿವರ್ಸ್ ಉಲ್ಟಾ ಕೊಡುವಂಗಿಲ್ಲ, ಉಲ್ಟಾ ನೀವು ಕನೆಕ್ಷನ್ ಮಾಡುವಾಗಿಲ್ಲ. ಡೈರೆಕ್ಟ್ ಕನೆಕ್ಷನ್ನ ಮಾಡಬೇಕು ನೀವು ನೋಡ್ಬೋದು. ಸ್ಕಿನ್ನನ್ನು ರಿಮೂವ್ ಮಾಡ್ತಿದ್ದೇನೆ. ನೋಡಿ ಸ್ಕಿನ್ ರಿಮೂವ್ ಆಯಿತು ನೋಡಿ. ಇಲ್ಲಿ ಇಷ್ಟು ನಾನು ನಿಮಗೆ ಓಪನ್ ಮಾಡಿಕೊಡ್ತೇನೆ ನೋಡಿ. ಪ್ಲಸ್ ಮೈನಸ್ ಇಲ್ಲಿ ಮಾರ್ಕ್ ಇರುತ್ತೆ, ಪ್ಲಸ್ ಮತ್ತು ಮೈನಸ್. ಅದನ್ನ ಕರೆಕ್ಟಾಗಿ ಕೊಟ್ಬಿಟ್ರೆ ಇದಕ್ಕೆ ನಿಮಗೆ ಆನ್ ಆಗುತ್ತೆ ಲೈಟ್. 7 ವ್ಯಾಟ್. ಈ 7 ವ್ಯಾಟ್ ಆನ್ ಆಗಿದೆ ನೋಡ್ಬೋದು ನಿಮಗೆ. 7 ವ್ಯಾಟಿನ ಲೈಟ್ ಇದು. ಪ್ಲಸ್ ಮೈನಸ್ ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ರೆ ಆಯಿತು, ನಿಮಗಿದು ಲೈಟ್ ಆನ್ ಆಗುತ್ತೆ. 7 ವ್ಯಾಟಲ್ಲೇ ತುಂಬ ಬ್ರೈಟ್ನೆಸ್ ಇದೆ. ನಾರ್ಮಲ್ ನೀವು ಕರೆಂಟಿನ ಎಲೆಕ್ಟ್ರಿಕ್ಕಿನ 9 ವ್ಯಾಟ್ LED ಬಲ್ಪ್ ಏನು ಬ್ರೈಟ್ನೆಸ್ ಕೊಡುತ್ತೆ ಅಷ್ಟು ಬ್ರೈಟ್ನೆಸ್ ಅನ್ನೋದು ಇದು 7 ವ್ಯಾಟಿನ ಒಂದು ಟ್ಯೂಬ್ಲೈಟ್ ಕೊಡ್ತದೆ. ಹಾಫ್ ಫೀಟ್ ಇದು. ಆಮೇಲೆ ಸಣ್ಣ ಪುಟ್ಟ ಈ ವಾಶ್ರೂಮ್ಗಳಿಗೆ, ಸಣ್ಣ ಪುಟ್ಟ ಕ್ಯಾಬಿನ್ಗಳಿಗೆ ಯೂಸ್ ಆಗುವಂಥದ್ದು LED. ಇದು LED ಇದು ನೋಡಿ, LED ಟ್ಯೂಬ್ಲೈಟ್ ಇದು. ಇದು ಒಂದು ಸ್ಟ್ರಾಂಗ್ ಆಗಿದೆ, ಏನು ಬ್ರೇಕ್ ಏನಾಗಲ್ಲ, ಸ್ಟ್ರಾಂಗ್ ಆಗಿದೆ. ಲೈಟ್ ವೇಟಲ್ಲಿ ಆರಾಮ್ ಯೂಸ್ ಮಾಡ್ಬೋದು. ಈ ಥರ ಒಂದು ಟ್ಯೂಬ್ಲೈಟ್ಗಳು, ಬಲ್ಪ್ಗಳು ಪ್ರಭಾ ಅಂತ 6 ವರ್ಷದಿಂದ ನಾವು ಅದು ಎಕ್ವೈರ್ ಮಾಡ್ಕೊಡ್ತಿದ್ದೇವೆ. ಅದನ್ನು ಅಸೆಂಬಲ್ ಸಹ ಮಾಡ್ತಾ ಇದ್ದೇವೆ. ಅದೇ ಬಲ್ಪನ್ನ ಯೂಸ್ ಮಾಡುವಂಥದ್ದು. ಇದರಲ್ಲಿ ಕಾಸ್ಟ್ ಏನು ಸರ್ ಇದ್ದು? ಕಾಸ್ಟ್ ನಿಮಗೆ 9 ವ್ಯಾಟಿಗೆ ಅಂದರೆ ಕಸ್ಟಮರ್ ಪ್ರೈಸ್ ನಿಮಗೆ MRP ನಿಮಗೆ ಇದರಲ್ಲಿ 200 ರೂಪಾಯಿ ಇದೆ ನೋಡ್ಬೋದು. 200 ರುಪೀಸ್ ಇದೆ MRP. ಡಿಸ್ಕೌಂಟ್ ಆಗಿ ಸಿಗುತ್ತೆ ನಿಮಗೆ. ಡೀಲರಿಗೆ ಸಹ ಡೀಲರ್ ರೇಟಲ್ಲಿ ಸಿಗುತ್ತೆ. 200 ರೂಪಾಯಿ ಇದೆ ಇದಕ್ಕೆ ನೋಡ್ಬೋದು MRP 9 ವ್ಯಾಟಿಗೆ. ಹಾಗೆ 12 ವ್ಯಾಟಿಗೆ ನಿಮಗೆ MRP ಎಷ್ಟಿದೆ ಅಂತ ಹೇಳಿದ್ರೆ 12 ವ್ಯಾಟಿಗೆ ಅದು ನಿಮಗೆ 260 ರೂಪಾಯಿ ಇದೆ MRP. 260 ರೂಪಾಯಿ ಇದೆ. ಹಾಗಾದರೆ 15 ವ್ಯಾಟ್ ಸಹ ಬರುತ್ತೆ ಮಾಡೆಲ್. ಬಟ್ ನಾವು ಎಕ್ವೈರ್ ಮಾಡಿ 12 ವ್ಯಾಟ್ ಎಕ್ವೈರ್ ಮಾಡ್ತೀವಿ. 260 275 ರೇಂಜ್ ಬರುತ್ತೆ ಇದು 12 ವ್ಯಾಟಲ್ಲಿ. ಇದರಲ್ಲಿ ವಾರ್ಮ್ ವೈಟ್ ಮತ್ತು ಕೂಲ್ ವೈಟ್ ಮತ್ತು KV ಇದರಲ್ಲಿ 9 ವ್ಯಾಟಲ್ಲಿ ಒಂದೇ ಸರ 6500 K ಬರುತ್ತೆ. ಇದರಲ್ಲಿ ನಿಮಗೆ 6500 ಕೆಲ್ವಿನ್ಸ್ ಮತ್ತು 7500 ಕೆಲ್ವಿನ್ಸ್ ಅಂತ 2 ಬರುತ್ತೆ. ಇದು 7500 ಕೆಲ್ವಿನ್ಸ್ ಇದೆ ಇದು. ಇದಾದರೆ ನಿಮ್ಗೆ ಸಾಮಾನ್ಯ 275 ರೂಪಾಯಿ ಬರುತ್ತೆ MRP ಪ್ರೈಸು. ಅದು 7 ವ್ಯಾಟ್ ಟ್ಯೂಬ್ಲೈಟ್ ನಿಮಗೆ MRP ರೇಟ್ ನಿಮಗೆ 7 ವ್ಯಾಟ್ ನಿಮಗೆ 320 ಇದೆ ನೋಡ್ಬೋದು. 7 ವ್ಯಾಟ್ 320 ಇದೆ, 320 ಇದೆ. ಡಿಸ್ಕೌಂಟ್ ಆಗಿ ಸಿಗುತ್ತೆ ನಿಮಗೆ. ಹಾಗೆಯೇ ನಿಮಗೆ 10 ವ್ಯಾಟ್ ಈ ಒಂದು ಟ್ಯೂಬ್ಲೈಟ್ ನಿಮಗೆ MRP ರೇಟು 10 ವ್ಯಾಟ್ ನಿಮಗೆ ಸಾಮಾನ್ಯ 375 ಇದೆ ಇದು ಟ್ಯೂಬ್ಲೈಟು. MRP ಪ್ರೈಸ್ ಡಿಸ್ಕೌಂಟ್ ಆಗಿ ಸಿಗುತ್ತೆ, ತೊಂದರೆ ಇಲ್ಲ. ಮತ್ತು ನಿಮಗೆ ಇದು ಉದ್ದನೇ ಅದು 2 ಫೀಟಿನ ಟ್ಯೂಬ್ಲೈಟ್ ನಿಮಗೆ ಸಾಮಾನ್ಯ 15 ವ್ಯಾಟ್ ಇದೆ. ಸಾಮಾನ್ಯ ನಿಮಗೆ 465 ರೂಪಾಯಿ ಇದೆ 15 ವ್ಯಾಟ್. ಈ 15 ವ್ಯಾಟ್ ಪ್ರೊಡಕ್ಷನ್ ಸ್ವಲ್ಪ 460. ಯಾಕಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದರಲ್ಲಿ ಇದೇ ಆಗಿದೆ. ಟ್ರಾನ್ಸ್ಪೋರ್ಟಿಗೆ ಸ್ವಲ್ಪ ಅಂದರೆ ಟ್ರಾನ್ಸ್ಪೋರ್ಟು ಮಾಡಬೇಕಾದ್ರೆ ಇದನ್ನು, ಹಾಗಾಗಿ ಆ ಕಾಸ್ಟ್ ಎಲ್ಲ ಆ್ಯಡ್ ಆಗಿ ನಿಮಗೆ 465 ರೂಪಾಯಿಗಿದೆ ಯಾವುದು 15 ವ್ಯಾಟ್ ಟ್ಯೂಬ್ಲೈಟು. ಇದು ನಿಮಗೆ ಡಿಸ್ಕೌಂಟ್ ಆಗಿ ಸಿಗುತ್ತೆ. ಇದು MRP ರೇಟ್ ನಿಮಗೆ ಡಿಸ್ಕೌಂಟಲ್ಲಿ ಇದೆಲ್ಲ ಒಂದು ಪ್ರಾಡಕ್ಟ್ಗಳು ಅವೈಲಬಿಲಿಟಿ ಇದೆ. ಹಾಗೆ ಇದರಲ್ಲಿ ಸರ್ವಿಸ್ ಆ್ಯಂಡ್ ಮೇಂಟೆನೆನ್ಸ್ ಏನು ಸರ್? ಇದರಲ್ಲಿ ಸರ್ವಿಸ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಹೆಚ್ಚೇನೇನು ಇರಲ್ಲ. ಪೀಸ್ ಟು ಪೀಸ್ ನಿಮ್ಗೆ ವಾರಂಟಿ ಸಿಗುತ್ತೆ. ಈಗ LED ಸಾಮಾನ್ಯ ನಾವು ಟ್ಯೂಬ್ಲೈಟ್ಗಳನ್ನು ಅಂಥ ಒಂದು ಹಾಲ್ಗಳಿಗೆ ಇದ್ರಗಳಿಗೆ ಮಾತ್ರ ಅಂತ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ಫಿಟ್ ಮಾಡ್ತೇವೆ. ಸಾಮಾನ್ಯ ಡೀಲರ್ಸಿಗೆಲ್ಲ ನಾವು ಸಾಮಾನ್ಯ LED ಬಲ್ಪೇ ಕೊಡ್ತೇವೆ. ಯಾಕಂತ ಹೇಳಿದ್ರೆ ಅದು ಕನೆಕ್ಟ್ ಮಾಡೋದು ಈಸಿ ಅಂತ. ಯಾಕಂದರೆ ಇದು ನೋಡಿ ಈ ಥರ ಆರಾಮಾಗಿ ಹೋಲ್ಡ್ರಿಗೆ ಕನೆಕ್ಟ್ ಮಾಡಿದ್ರೆ ಆಯ್ತು ಅಷ್ಟೇ. ಟ್ಯೂಬ್ಲೈಟ್ ಆದರೆ ಫಿಟ್ ಮಾಡುವಾಗ ವೈರಿಗೆ ಫಿಟ್ ಮಾಡಬೇಕಾಗುತ್ತೆ, ಬೋಲ್ಟ್ ನಟ್ ಹಾಕಿ ಫಿಟ್ ಮಾಡಬೇಕಾಗುತ್ತೆ. ಸೊ ಟ್ಯೂಬ್ಲೈಟ್ ಬೇಕಂತ ಹೇಳಿದ್ರೆ ಟ್ಯೂಬ್ಲೈಟ್ ಫಿಟ್ ಮಾಡ್ತೇವೆ. LED ಬಲ್ಪ್ ಅದು 1 ಇಯರ್ ವಾರಂಟಿ ಬರುತ್ತೆ, 1 ವರ್ಷಗಳ ನಿಮಗೆ ವಾರಂಟಿ ಬರುತ್ತೆ. ವಾರಂಟಿಗೆ ನಿಮಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ನಿಮ್ಗೆ ಸಿಗುತ್ತೆ ಅಷ್ಟೇ ಸರ್ವಿಸ್. ಮತ್ತೆ ಸಾಮಾನ್ಯ 6 ವರ್ಷದಿಂದ ನಾವೇನು ನೋಡ್ತಾ ಇದ್ದೇವೆ DC ಬಲ್ಪಲ್ಲಿ ಯಾವುದೂ ಫಾಲ್ಟ್ಗಳಿಲ್ಲ. ಇಲ್ಲ ಕರೆಂಟಿಗೆ ಅಂದರೆ ಟಚ್ ಮಾಡಬಾರ್ದು. ಎಲೆಕ್ಟ್ರಿಕ್ ಹೋಲ್ಡರ್ಗಳಿಗೆ ಇದನ್ನು ಕನೆಕ್ಟ್ ಮಾಡ್ಬೋದು. ಈ ಬಲ್ಪು ಸೋಲಾರಿಗೆ ಮಾತ್ರ 12 ವೋಲ್ಟಿಗೆ ಮಾತ್ರ. 12 ವೋಲ್ಟ್ ಡಿವೈಸ್ಗಳಲ್ಲಿ ಅಪ್ ಟು ನಿಮಗೆ 15 ವೋಲ್ಟಲ್ಲಿ ಸಪೋರ್ಟ್ ತಗೊಳುತ್ತೆ. ಇದು ಅಷ್ಟು ಮ್ಯಾನ್ ವೋಲ್ಟ್ ಡೈರೆಕ್ಟ್ ಸೋಲಾರ್ ಪ್ಯಾನಲ್ ಡೈರೆಕ್ಟಲ್ಲೇ ಕೊಡಬಾರ್ದು, ಬ್ಯಾಟ್ರಿ ಥ್ರೂ ಅಲ್ಲೇ ಕೊಡಬೇಕು. ಏನೇ ಕೊಡೋದವ್ರು ಬ್ಯಾಟ್ರಿ ಕಂಟ್ರೋಲ್ ಥ್ರೂ ಅಲ್ಲೇ ಕೊಡಬೇಕು. ವೈರಿಂಗ್ ನಾವಿಲ್ಲಿ ಬ್ಯಾಟ್ರಿ ಜಸ್ಟ್ ಟೆಸ್ಟಿಂಗ್ ಪರ್ಪಸ್ ನಾವಿಗೆ ಬ್ಯಾಟ್ರಿ ಹಿಂಗೆ ಟಚ್ ಮಾಡಿದ್ದೇವೆ. ಬಟ್ ನಿಜವಾಗಿ ಮಾಡುವಾಗ ಚಾರ್ಜಿಂಗ್ ಕಂಟ್ರೋಲ್ ಅಂತ ಒಂದು ಡಿವೈಸ್ ಬರುತ್ತೆ. ಆ ಡಿವೈಸ್ ಮುಖಾಂತರವಾಗಿ ನೀವೇನು ಒಂದು ಚಾರ್ಜಿಂಗ್ ಕಂಟ್ರೋಲ್ ಅಂತ ಒಂದು ಡಿವೈಸ್ ಬರುತ್ತೆ.
ನೋಡ್ಬೋದು. ಲುಮಿನಾಸ್ ಇರ್ಬೋದು ಅಥವಾ ಲೈಫ್ ಫಾಸ್ಟ್, ಈಸ್ಟ್ ಮ್ಯಾನ್, ಎಕ್ಸೈಡ್, ಮತ್ತು ಅದು ಎಲ್ಲ ತುಂಬ ಕಂಪ್ನಿ ಚಾರ್ಜಿಂಗ್ ಮೋಟ್ರ್ ಬರ್ತೀವಿ. ಚಾರ್ಜಿಂಗ್ ಮೋಟ್ರ್ ಫಿಟ್ ಮಾಡಿದ ಥ್ರೂವಲ್ಲೇ ಲೈಟನ್ನು ಕನೆಕ್ಟ್ ಮಾಡಬೇಕು, ಈ ಒಂದು ವೈರಿಂಗ್ ಕನೆಕ್ಟ್ ಮಾಡಬೇಕು. ಚಾರ್ಜಿಂಗ್ ಮೋಟ್ರ್ ಫಿಟ್ ಮಾಡೋದು ಹೇಗಂತ ನಿಮಗೆ ಡಿಸ್ಕ್ರಿಪ್ಷನ್ ನಾವು ಅಪ್ಲೋಡ್ ಮಾಡಿರ್ತೇವೆ ಆ ವಿಡಿಯೋವನ್ನು, ಅದು ನೋಡಿ ನೀವು ಆರಾಮಾಗಿ ಕಲ್ತ್ಕೊಳ್ಬೋದು. ಆ ಥರದಲ್ಲಿ ಫಿಟ್ ಮಾಡಬೇಕು. ಡೈರೆಕ್ಟ್ ಬ್ಯಾಟ್ರಿಯಲ್ಲಿ ಕನೆಕ್ಟ್ ಮಾಡುವಾಗಿಲ್ಲ, ಅಂದರೆ ಡೈರೆಕ್ಟ್ ಸನ್ಲೈಟ್ ಇರುವಾಗ. ಈಗ ಎಲ್ಲಿ ಸನ್ಲೈಟ್ ಇಲ್ಲ ಓನ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡ್ಬೋದು. 15 ವೋಲ್ಟ್ರಿಗೂ ಸಪೋರ್ಟ್ ತಗೊಳುತ್ತೆ ಈ ಒಂದು ಲೈಟ್ ಅನ್ನೋದು. 12 ವೋಲ್ಟಿಂದ 15 ವೋಲ್ಟಿಗೂ ಸಪೋರ್ಟ್ ತಗೊಳುತ್ತೆ. 9 ವೋಲ್ಟಿಗೂ ಲೈಟ್ ಬ್ಲೋ ಆಗುತ್ತೆ, ಡಿಮ್ ಇರುತ್ತೆ ಅಷ್ಟೇ. 10ರಿಂದ ವೋಲ್ಟ್ ಮೇಲೆ ಒಳ್ಳೆ ಫ್ರೆಶ್ ಶಾರ್ಪಲ್ಲಿ ಲೈಟ್ ಬರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಮಾಹಿತಿಯಾಗಿದೆ. ಒಂದು ಮಾಹಿತಿ ನೀಡಿದ ನಮ್ಮ ಕಂಪನಿಯ ಪ್ರಮೋಟರ್ ಜಯರಾಮ್ ಭಟ್ ಸರ್ ಇವರಿಗೆ ಧನ್ಯವಾದಗಳು. ಧನ್ಯವಾದ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಕಷ್ಟು ತಿಳಿಸಿ ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.